100 kg ರಾಡ್ ಎತ್ತಾಕ್ನು ಆಲತ್ತಿಲ್ಲ. ಚಾಲೆಂಜ್ ಕಟ್ಟಾತನ ಮತ್ತೆ ಏನಂತ ಹೇಳಿ ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. 100 kg ಹೊಡಿತೀನಿ ಮುಂದಿನ ಸಾಟರ್ಡೆ ಬಾ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದ್ನವ. ಈ ರಾಡ್ ಎತ್ತಕ ಆಗತ್ತಿಲ್ಲ ಅವಂಗ. ಬೈ ಎತ್ತರ ನೋಡು ಅಸಹ್ಯ ಮಾಡ್ತೇನೆ ವಿಡಿಯೋದಾಗ. ಎತ್ತರ ನೋಡ್ಲ ಒಂದ್ ರ್ಯಾಪ್ನು ಹೊಡೆಯತ್ತಿಲ್ಲ. ಒಂದ್ ರ್ಯಾಪ್ ಇದನ್ನ ರಾಡ್ ಎತ್ತಕ ಆಗತ್ತಿಲ್ಲ. ಈಗ ಒಂದ್ ರ್ಯಾಪ್ ಹೊಡೆದ್ರ ನಾ ಗೆಲ್ತೀನಿ. ಈಗ ಒಂದ್ ರ್ಯಾಪ್ ನೊಂದಿದ್ದೇನೆ. ಕೇಳ್ಕೊಂಡ್ ಹಾಯ್ ಮಾಡ್ಕೊಂಡ್ ಇವತ್ತು ಬಂದ ಜಿಮ್ಮಿಗೆ. ಈಗ ಜಸ್ಟ್ ಬಂದಿನ ಜಿಮ್ಮಿಗೆ. ಈಗ ಎಂಟ್ರಿ ಆಲತ್ತೀನಿ. ಲೆಗ್ ಡೇ ಐತಿ, ಪೂರಾ ಖಾಲಿನೇ ಐತಿ. ಇವ ಬರ್ತಾನಂತ ಹೇಳಿ ವೇಟ್ ಮಾಡತ್ತಿದೆ. ಲಿಫ್ಟಿಗೆ ಹೋಗೋಣ ಬ್ಯಾಡ್ ನಡ್ಕೊಂಡ್ ಹೋಗೋಣಂದ್ರ ಅಣ್ಣ ಲಿಫ್ಟ್ದಾಗ ಹೋಗೋಣ. ಲಿಫ್ಟ್ದಾಗ ಗಾಳಿದು ಬರತ್ತಿಲ್ಲ. ಲೆಗ್ ವರ್ಕೌಟ್ ಮಾಡ್ಬೇಕಂದ್ರೆ ಹೆವಿ ಕಷ್ಟ ಆಕೈತ್ರಿ. ಹೆವಿ ಹೊಡೆದಾನ 100-200 kg ಹಿಂಗ ಹೊಡಿತಾನ. ಇವತ್ತು ಮೂಡ ಮತ್ತೆ ಪ್ರೀ ವರ್ಕೌಟ್ ತೊಗೊಂಡಿಲ್ಲ, ಅದಕ್ಕಂತೇಳಿ ಅಷ್ಟು ಹೊಡೆದಿಲ್ಲ. ಕುತ್ಕೊಂತಾನೆ ಕತೆ ಹೇಳ್ತಾನೆ, ಎದ್ದಿತ್ಕೊಂಡ್ಬಿಡ್ತಾನೆ ಕತೆ ಹೇಳ್ತಾನೆ, ಕುತ್ಕೊಂತಾನೆ ಕತೆ ಹೇಳ್ತಾನೆ, ಎದ್ದಿತ್ಕೊಂಡ್ಬಿಡ್ತಾನೆ ಕತೆ ಹೇಳ್ತಾನೆ. ಮತ್ತೆ ಮಂಚದಿಂದ ಕೆಳಗಡೆ ಜಂಪ್ ಆಗ್ತಾನೆ ಕತೆ ಹೇಳ್ತಾನೆ, ಮಂಚದ ಮೇಲೆ ಡೈ ಹೊಡಿತಾನೆ ಕತೆ ಹೇಳ್ತಾನೆ. 10 ರೂಮಲ್ಲಿ ಭಾಳ ಹವಾಗೈತಿ. ಡಿಸುಕ್ ಜಿಗೆ ಆತೈತಿ. ಸೊ ಅದಕ್ಕೆ ಸ್ವಲ್ಪ ಹವಾ ತೆಗಿಲಾತೀನಿ. ಚಸ್ಮಾ ಹಾಕೊಂಡಿನ ಅಂತಂದ್ರು ಕಣ್ಣಾಗ ಹುಳ ಬೀಳಾತಾವ್ರಿ. ಹೆವಿ ಸಾಕೈತಿ, ಹೆವಿ ಹುಳುಗಳು ಬರತ್ತವು. ಸೊ ಇನ್ಮೇಲೆ ಬೈಕಿಗೆ ಬಿಟ್ಕೇಶನ್ ಸುಮ್ಮ ಬಸ್ ಹತ್ ಬರುದೇ ಚಲೋ ಅನಿಸ್ತೈತಿ. ಇರ್ತಾವು ಬೈಕ್ ಇರಬೇಕ. ಸೊ ನೋಡ್ರಿ ಹೆವಿ ಅಷ್ಟು ದೊಡ್ಡ ಚಸ್ಮಾ ಹಾಕೊಂಡಿನ್ ಮತ್ತೆ ಕಾಣ್ಲಾರ್ದಂತ. ಹೋಗ್ಬೇಕು ಜಿಮ್ಮಿಗೆ. ಟೋಪಿ ಚಲೋ ಕಾಣತೈತಿ ಏನಿಲ್ಲ ಗೊತ್ತಿಲ್ಲ, ಇಲ್ಲ ಬಂದಿಲ್ಲ. ಸೊ ರೆಡಿಯಾಗಿ ಈಗ ಜಿಮ್ಮಿಗೆ ಹೋಗ್ತೀನಿ. ಸೊ ಡೈಲಿ ಟ್ರಾವೆಲ್ ಮಾಡುವಂತ ಸಾಕಾಗೈತಿ. ಹೋಗ್ಬೇಕಂದ್ರು ಇವತ್ತು ಸ್ಯಾಟರ್ಡೆ ಲೆಗ್ ಹೊಡಿಬೇಕಂತ ಹೇಳಿ ಐತಿ. ಹೋಗ್ತೀವಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಅಣ್ಣ ಅಣ್ಣ ಆಗ ಬಿಲ್ಕುಲ್ ಬಿಲ್ ನಿಕ್ತಾ ಅಣ್ಣ. ಜಸ್ಟ್ ರೆಡಿ ಆಗಿನಿ. ಟೈಮ್ ಭಾಳ ತಂದ್ರ 3:30-4 ಆಗೈತಿ. ಹೋಗ್ಬೇಕಂದ್ರೆ ಲೇಟ್ ಐತಿ. ಸೊ ಇದ್ರಾಗ ಎಣ್ಣೆ ಇಲ್ಲ. ಸೊ ಈ ಗಾಡಿ ತಗೊಂಡ್ ಹೋಗ್ತೀನಿ. ಕಾಣತೈತ್ಲ ಚಾ ಅಂಗಡಿ ಐತಿ. 4-5 ಅಂತಂದ್ರ ಚಾ ಸಿಗರೇಟ್ ಕುಡಿಯೋರೆ ಬಾಳ ಮಂದಿ ಇರ್ತಾರ. 3-4-5 ಟೈಮ್ ಐತಂದ್ರ ನಾವ್ ಜಿಮ್ಮಿಗೆ ಹೋಗ್ಬೇಕಂತ ಹೇಳಿ ಅನ್ಸ್ತೈತಿ. ಸೊ ಜಿಮ್ಮಿಗೆ ಅಂತ ಹೇಳಿ ಡೈಲಿ 50-60 ಕಿಲೋಮೀಟರ್ ಡೈಲಿ ಜರ್ನಿ ಮಾಡ್ತೀನಿ. ಸೊ ಫೀಲೇ ಭಾರಿ ಬೆಸ್ಟ್ ಅನಿಸ್ತೈತಿ. ನಾವು ಅದೀವಪ್ಪ, ನಾವು ಜಿಮ್ ಮಾಡ್ಲಿಲ್ಲ ಅಂತಂದ್ರ ಒಂಥರ ಅಡಿಕ್ಷನ್ ಆಗ್ಬಿಟ್ಟೈತಿ. ಎಷ್ಟೇ ಇದಾದ್ರೂ ಜಿಮ್ ಮಾಡಬೇಕಾದ ಏನ ನಮ್ಗೆ ತಿಳಿಯಲ್ದದು. ಸೊ 5 ಆಯ್ತಂದ್ರ ಫಿಕ್ಸ್ ನಾ ಜಿಮ್ಮಿಗೆ ಹೋಗಬೇಕು. ಜಿಮ್ ಹೋಲಿಲ್ಲ ಏನೋ ಕಳ್ಕೊಳತೀನಿ, ಏನೋ ಮಾಡಾತೀನಿ, ಆ ರೀತಿ ಫೀಲ್ ಅನಿಸ್ತೈತಿ. ಸೊ ಆದ್ರೂ ಹೋಗ್ತಿರ್ತೀನಿ, ಮಾಡ್ತಿರ್ತೀನಿ. ಸೊ ಇವತ್ತು ಲೆಗ್ ಡೇ ಐತಿ. ಈಗ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡ್ಬೇಕ. ಇಲ್ಲಿ ಎಣ್ಣೆ ಕ್ಯಾನ್ ಇಡ್ತೀವಿ. ಇಲ್ಲಿ ಪಂಪ್ ಐತಿ. ಸೊ ಡೈಲಿ ಬಿಜಾಪುರಿಗೆ ಬಂದೆ ಅಂದ್ರ ಎಣ್ಣೆ ಕ್ಯಾನ್ ಇಲ್ಲೇ ಇಟ್ಟು ಹೋಗ್ತೀವಿ. ಇವ್ರದ್ ರೂಮ್ ಐತಿ ಇದು. ಡೈಲಿ ಇಲ್ಲಿ ಎಣ್ಣೆ ಕ್ಯಾನ್ ಇಟ್ಕೇಸಿಂದ ಎಣ್ಣೆ ಹಾಕ್ಸ್ಕೊಂಡ ಬರೋ ಟೈಮಿಗೆ ಎಣ್ಣೆ ತಗೊಂಡ್ ಹೋಗುದು. ದೊಡ್ಡ ಚಸ್ಮಾ ಹಾಕೊಂಡಿನಂತಂದ್ರೂ ಕಣ್ಣಾಗ ಹುಳ ಬೀಳಾತಾವ್ರಿ. ಚಸ್ಮಾ ಹಾಕೊಂಡಿನಂತಂದ್ರು ಕಣ್ಣಾಗ ಹುಳ ಬೀಳಾತಾವ್ರಿ. ಹೆವಿ ಸಾಕೈತಿ, ಹೆವಿ ಹುಳುಗಳು ಬರತ್ತವು. ಸೊ ಇನ್ಮೇಲೆ ಬೈಕಿಗೆ ಬಿಟ್ಕೇಶನ್ ಸುಮ್ಮ ಬಸ್ ಹತ್ ಬರುದೇ ಚಲೋ ಅನಿಸ್ತೈತಿ. ಸೊ ಕೆಲ್ಸಗಳು ಇರ್ತಾವು, ಬೈಕ್ ಇರಬೇಕ. ಸೊ ನೋಡ್ರಿ ಹೆವಿ ಅಟ್ಟ ದೊಡ್ಡ ಚಸ್ಮಾ ಹಾಕೊಂಡಿನ್ ಮತ್ತ ಕಾಣ್ಲಾರ್ದಂತ. ನೋಡ್ರಿ ಇದೊಂದ್ ಬ್ರಿಡ್ಜ್ ಆಗಿ ಭಾರಿ ಅಂದ್ರ ಭಾರಿ ಚಲೋ ಆಗೈತಿ. ಸೈಡ್ ನೋಡ್ರಿ ಇಲ್ಲಿ ಕೆಳಗಿಂದ ರೋಡ್ ಇತ್ತು ಅಂದ. ಸೊ ಇಲ್ಲಿನ ಟ್ರೈನ್ಗಳು ಬರ್ತಿದ್ವು. ಸೊ ಇಲ್ಲಿ ಕೆಳಗ್ ರೋಡ್ ಇತ್ತ. ಹಂಗಾಸಿ ಇಲ್ಲಿ ಟ್ರಾಫಿಕ್ ನಿಂದಿರ್ತಿದ್ವಿ. ಪೈಲೆ ಎಲ್ಲಾ ನಿಂದ್ರ ಟೈಮಿಗೆ ಬಾಳ ಅಂದ್ರ ಬಾಳ ಒಂದೊಂದ್ ತಾಸ ಡಿಲೇ ಆಗ್ತಿತ್ತು. ಸೊ ಇದೊಂದ್ ಬ್ರಿಡ್ಜ್ ಮಾಡಿ ಬಾಳ ಚಲೋ ಮಾಡ್ಯಾರ. ನೋಡ್ರಿ ಅಲ್ಲಿ ಐತಿ ಬ್ರಿಡ್ಜ್. ಇದು ಬ್ರಿಡ್ಜ್ ಐತಿ. ಟ್ರೈನ್ ಹಿಂಗ ಬರ್ತೈತಿ.
ಸೊ ಈಗೆಲ್ಲ ಚಲೋ ಮಾಡ್ಯಾರ್ರಿ. ಸೊ ನೋಡ್ರಿ ಯಾವ ರೀತಿ ಕಾಣತೈತಿ ಹಿಂದೆಲ್ಲ. ಸೊ ಈಗ ಸ್ವಲ್ಪ ಚಲೋ ಅನಸ್ತೈತಿ ಐತ್ಲಾ, ಸ್ವಲ್ಪ ಜಲ್ದಿ ಹೋಗಿ ಬರಾಕ. ಇದಾಗ ಬಾಳ ಹವಾಗೈತಿ, ಡುಸುಕ್ 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 ಜಿಗೆ ಆತೈತಿ. ಸೊ ಅದಕ್ಕೆ ಸ್ವಲ್ಪ ಹವಾ ತೆಗಿಲಾತೀನಿ. ಸೌಂಡ್ ಬರತೈತ್ಲಾ ಸರ್, ಯಾವನ ಹಾಸ್ಕೊಂಡ್ ಹೋಗ್ಯಾನಂತೀನಿ. ಮೊದ್ಲೇ ಆಕ್ಸಿಡೆಂಟ್ ಬಾಳ ಅಲ್ಲದಾವ್. ಸೊ ಈಗ ಜಸ್ಟ್ ಬಂದ್ ಇಳಿದೀನ್ರಿ. ಸೊ ಜಿಮ್ಮಿಂದ ಬಂದ ದೋಸ್ತ ಬಾ ಬರ್ತೀನಿ ಅಂತ ಹೇಳಿ ನಾನು ಇನ್ನ ಬಂದಿಲ್ಲ, ವೇಟ್ ಮಾಡತ್ತೀನಿ. ಸೊ ಈಗ ಜಸ್ಟ್ ಬಂದಿನ ಜಿಮ್ಮಿಗೆ, ಈಗ ಎಂಟ್ರಿ ಆಲತ್ತೀನಿ. ಇವತ್ ಲೆಗ್ ಡೇ ಐತಿ, ಪೂರಾ ಖಾಲಿಂದ ಐತಿ. ಇವ ಬರ್ತಾನ ಅಂತ ಹೇಳಿ ವೇಟ್ ಮಾಡತ್ತಿದೆ, ಆದ್ರೆ ಈಗ ಬಂದಾನ. ಈಗ ಹೋಗ್ಬೇಕ, ಲಿಫ್ಟಿಗೆ ಹೋಗೋಣ. ಅದ ಬ್ಯಾಗ್ ನಡ್ಕೊಂಡ್ ಅಡ್ವಾನ್ಸ್ ಪ್ರಿಪೇರ್ ಆಗ್ಬೇಕಲ್ಲ. ಇನ್ನ ಬಂದಿಲ್ಲ. ಒಂದೇದ ನಾ ಹೊಡ್ಯಾನ ಬತ್ ನೋಡೋದು ತೆಗಿತ್ ನೋಡಪ್ಪನ್. ನಡ್ಕೊತ್ ಹೋಗೋಣಂದ್ರ ಅಣ್ಣ ಲಿಫ್ಟ್ದಾಗ ಹೋಗೋಣ. ಲಿಫ್ಟ್ದಾಗ ಲೈಟ್ ಇದ್ದಂಗಿರ್ ನೋಡ್ರಿ, ಹಂಗೈತ್ ನಮ್ ಲಿಫ್ಟ್ ಹೊತ್ತು. ಆಹಾ ಎಲ್ಲೈತಿ ಲೈಟ್, ಗಾಳಿದು ಬರಾತಿಲ್ಲ, ಕಾಣತೈತಿ ಬ್ಯಾನ. ಆಹಾ ಈಸ್ ಗೋಯಿಂಗ್ ಅಪ್. ಲಿಫ್ಟ್ ಕೇಳ್ಕೊಂಡ್ ಹಾಯ್ ಮಾಡ್ಕೊಂಡ್ ಆರಾಮ್ ಸೇರಿ ನೀವು. ಒಟ್ಟ ಜಿಮ್ಮಿಗೆ ಏನ್ ಬರ್ಬೇಡ್ರಿ ನೀವು. ಇವತ್ ಬಂದಾನ ಜಿಮ್ಮಿಗೆ. ನಿನ್ನೆ ಇವನೇ ಬಂದಿಲ್ರಿ, ನಾವ್ ಬಂದೀವಿ. ಲೆಗ್ ಡೇ ಆತ, ನಾನು ಪೂರಾ ಜಿಮ್ ಖಾಲಿ. ಎಲ್ಲರೂ ಅದೇ ಜಾಕೆಟ್ ಹಾಕೊಂಡ್ ಬಂದಾರ ಅನ್ಕೊಂಡಾರ. ಒಳಗ್ ವೈಟ್ ಟಿ ಶರ್ಟ್ ಐತಿ. ಸೊ ಯಾಕಂತಂದ್ರ ಗಾಡಿ ಮೇಲೆ ಬರೋ ಟೈಮಿಗೆ ಹೆವಿ ಗಾಳಿ ಮತ್ ಥಂಡಿ ಇರ್ತೈತ್ಲ, ಅದಕ್ಕ ಒಂದೇ ಜಾಕೆಟ್ ಐತಿ. ಇನ್ನೊಂದ್ ಐತಿ ಅದ್ರಾಗ ಬಾಳ ಥಂಡಿ ಇರ್ತೈತಿ, ಅದಕ್ಕ ಒಂದೇ ಉಡೀಸ್ ಹಾಕೊಂಡ್ ಬರ್ತೀನಿ. ಸೊ ಇಲ್ಲಿ ನೋಡ್ರಿ ಹೆಂಗೈತಿ, ಅರ್ಬಿ ಗಿರ್ಬಿ ಎಲ್ಲಾ ಇಲ್ಲೇ ಚೇಂಜ್ ಮಾಡ್ಕೋತೀವಿ. ಸೊ ಎಷ್ಟ್ ಮಂದಿ ಶೂಸ್ ಐತಿ ನೋಡಿ ಇಲ್ಲೇ ಇಡ್ತಾರ. ಸೊ ಜಾಕೆಟ್ ಗಿಕೆಟ್ ಹಾಕೋದೆಲ್ಲ ಇಲ್ಲೇ ಡ್ರೆಸ್ಸಿಂಗ್ ರೂಮ್ ತರಾನೇ ಐತಿ ಒಂಥರ. ನೋಡ್ರಿ ಅನ್ಸತಿ ಎಷ್ಟು ಶೂಸ್ ಗಳು ಬಿದ್ದಾವ ನೋಡ್ರಿ. ಸೊ ಈಗ ರೆಡಿ ಗಿಡಿ ಆಗಿ ವರ್ಕೌಟ್ ಮಾಡುನು ಬರ್ರಿ. ಈಗ ಸ್ಕ್ವಾಟ್ಸ್ ಹೊಡ್ಯಾತೀವಿ. ನೋಡು ಅಣ್ಣ ಇಷ್ಟ ಹಾಕ್ಯಾನ ವೇಟ, ಎಷ್ಟ್ ಹೋಗ್ತೈತಿ ಟ್ರೈ ಮಾಡ್ತೀವಿ. ಅಣ್ಣ 100 kg ಹೊಡಿತೇನೆ ಅಂತ ಹೇಳಿ ನಾನು. ಇದು 100 kg ರಾಡ ಎತ್ತಾಕ್ನು ಆಲತ್ತಿಲ್ಲ, ಚಾಲೆಂಜ್ ಕಟ್ಟಾತನ. ಮತ್ ಏನಂತ ಹೇಳಿ 100 kg ಹೊಡಿತೀನಿ, ಮುಂದಿನ ಸ್ಯಾಟರ್ಡೆ ಬಾ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿ ನಾವ. ಈ ರಾಡ್ ಎತ್ತಕ ಆಗತ್ತಿಲ್ಲ ಅವಂಗ. ಎತ್ತರ ನೋಡು, ಅಸಹ್ಯ ಮಾಡ್ತೇನೆ ಹೊಡಿಯೋದ. ಎತ್ತರ ನೋಡ್ಲ, ಒಂದ್ ರ್ಯಾಪ್ನು ಹೊಡೆಯತ್ತಿಲ್ಲ. ಒಂದ್ ರ್ಯಾಪ್ ಇದನ್ ರಾಡ್ ಎತ್ತಕ ಆಗತ್ತಿಲ್ಲ. ಈಗ ಒಂದ್ ರ್ಯಾಪ್ ಹೊಡೆದ್ರ ನಾ ಗೆಲ್ತೀನಿ. ಈಗ ಒಂದ್ ರ್ಯಾಪ್ ಐತಿ, ನಾ ಹೊಡಿತೀನಿ ವೇಟ್. ಈಗ ನಾ ಒಂದ್ ರ್ಯಾಪ್ ಹೊಡೆದ್ರ ಗೆದ್ದಂಗ, ಇವ ಸೋತಂಗ. ದೋಸ್ತ 5 ಟಚ್ ಕೊಟ್ಟೆ ಎಷ್ಟು ಹೊಡೆದ್ನಿ? ಇಲ್ಲ ಟಚ್ ಕೊಟ್ಟೆ ಎಷ್ಟು ಹೊಡೆದಿ? ಟಚ್ ಹಿಡ್ದೆ 5ರಿಂದ 6 ರ್ಯಾಪ್ ಹೊಡೆದಿನಿ. ಅಣ್ಣಾಗ ಎತ್ತಾಗ ಬಂದಿಲ್ಲ. ಅಣ್ಣಾಗ 100 kg ಭಯ. ಲೆಗ್ ವರ್ಕೌಟ್ ಮಾಡ್ಬೇಕಂದ್ರ ಹೆವಿ ಕಷ್ಟ ಆಕೈತ್ರಿ, ಹೆವಿ ಸಾಕಾಗೈತಿ. ಲೆಗ್ ವರ್ಕೌಟ್ ಹೊಡಿಬೇಕಂದ್ರ ಕೊಂಡ್ಯಾಗ ತಂಬೇಕು. ಸಾಕಾಗೈತಿ ಭಯ, ಹೆವಿ ಸಾಕಾಗೈತಿ. ಹ್ಯಾಂಗ ಕೂತಿ ಈಗ ಲೆಗ್ ವರ್ಕೌಟ್ ಮುಗಿಸ್ಕೊಂಡ ನಮ್ ದೋಸ್ತ ಹೆವಿ ಹೊಡೆದಾನ. 100-200 kg ಹಿಂಗ ಹೊಡಿತಾನ. ಇವತ್ ಮತ್ತ ಪ್ರೀ ವರ್ಕೌಟ್ ತಗೊಂಡಿಲ್ಲ, ಅದಕ್ಕಂತೇಳಿ ಅಷ್ಟು ಹೊಡೆದಿಲ್ಲ. ನೆಕ್ಸ್ಟ್ ಟೈಮ್ ಹೆಂಗ್ ಹೊಡಿತಾನಂದ್ರ ಅವ ಇಲ್ಲಿದೆಲ್ಲ ಇವು ಡಂಬಲ್, ಇವು ಪ್ಲೇಟ್ಸ್ ಏನೂ ಸಾಕಂಗಿಲ್ಲ. ಎಲ್ಲಾ ಸಿಟ್ಟ ಡಂಬಲ್ ಹಿಡಿದು ಚಾಲು ಮಾಡ. ಬಾ ಯಾವ ವರ್ಕೌಟ್ ಮಾಡತ್ತಿ? ಶೋಲ್ಡ್ರ್ ನೀವು ಶೋಲ್ಡರ್ ವರ್ಕೌಟ್ ಹೆಂಗ್ ಮಾಡ್ತಾರ್ರಿ? ಹಂಗ್ ಮಾಡತ್ತಾನ ಒಂದ್ಸತಿ ಹೇಳ್ರಿ, ನಿಮ್ಗೆ ಗೊತ್ತಿದ್ರೆ ಹೇಳ್ರಿ. ಅಂತೂ ಬರಂಗಿಲ್ರಿಪ್ಪ ವರ್ಕೌಟ್ ಮಾಡೋದು.